ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸ್ಪರ್ಧಾ ಫೋಕಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಹೇಳಕ್ಕೆ ಕೊಟ್ಟಿದ್ದೀವಪ್ಪ ಅಂತಂದರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಫೇಸ್ 13 ಏನು ಹುದ್ದೆಗಳಿದ್ದು ಆ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದಿರಿ ಅವರಿಗೆ ಎಕ್ಸಾಮ್ ಡೇಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮತ್ತು ಎಕ್ಸಾಮ್ ಡೇಟು 24ರಿಂದ ಪ್ರಾರಂಭ ಆಗ್ತದೆ. ಮತ್ತು ಯಾವ ಹುದ್ದೆಗಳನ್ನು ಯಾವ ಪ್ಲೇಸ್ನಲ್ಲಿ ಎಕ್ಸಾಮ್ ನಡೆಸ್ತಾರೆ ಮತ್ತು ಯಾವ ಡೇಟಿಗೆ ನಿಮ್ಮ ಎಕ್ಸಾಮ್ ಇದೆ ಅನ್ನುವುದನ್ನು ಇದರಲ್ಲಿ ನೋಡ್ಕೋಬೋದು. ಮತ್ತು ಎಕ್ಸಾಮ್ ಯಾವ ಪ್ಲೇಸ್ನಲ್ಲಿ ನಿಮ್ಮ ಎಕ್ಸಾಮ್ ಇದೆ ಅಂತ ನೋಡ್ಬೋದು. ಯಾವ ರೀತಿ ನೋಡುವುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಬಂದುಬಿಟ್ಟು ನೀವು ಗೂಗಲ್ನಲ್ಲಿ ಬಂದುಬಿಟ್ಟು ನಿಮ್ಮ ಮೊಬೈಲಲ್ಲಿ ಗೂಗಲ್ಗೆ ಬಂದುಬಿಟ್ಟು SSC ಅಂತ ಸರ್ಚ್ ಮಾಡಿದರೆ, SSC ಅಂತ ಸರ್ಚ್ ಮಾಡಿದ ಮೇಲೆ ಈ ಪೇಜ್ಗೆ ಬಂದು ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಏನಪ್ಪ ಅಂತಂದರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗ್ತದೆ, ಪಾಸ್ವರ್ಡ್ ಹಾಕಬೇಕಾಗ್ತದೆ ಮತ್ತು ಕ್ಯಾಪ್ಚರನ್ನು ಕೂಡ ಹಾಕಬೇಕಾಗ್ತದೆ. ಮೊದಲಿಗೆ ಬಂದುಬಿಟ್ಟು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗ್ತದೆ. ನೀವು ಆಲ್ರೆಡಿ ಹಾಕಿದರೆ ತೊಗೊಳ್ಳಿರುತ್ತೆ ಮತ್ತು ಹಾಕಿಲ್ಲ ಅಂದರೆ ಇನ್ನೊಂದು ಸತಿ ಹಾಕಬೇಕಾಗ್ತದೆ. ತದನಂತರ ಏನಪ್ಪ ಅಂತಂದರೆ ಕ್ಯಾಪ್ಚರ್ ಹಾಕೋಬೇಕಾಗ್ತದೆ. ಕ್ಯಾಪ್ಚರ್ ಹಾಕಿ ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಆದಮೇಲೆ ನೀವು ಅಡ್ಮಿಷನ್ ಡೀಟೇಲ್ಸ್ ಅಂತ ಬರ್ತದೆ. ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಬಿಟ್ಟಿದ್ದಾರಲ್ಲ, ಇದೇ ನಿಮ್ಮದು ಎಕ್ಸಾಮ್ ಸಿಟಿ ಮತ್ತು ಪ್ಲೇಸನ್ನು ನೋಡಲು ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಏನಪ್ಪ ಅಂತಂದರೆ ಎಕ್ಸಾಮ್ ಸಿಟಿ ನೋಡಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಇದು ತದನಂತರ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಮತ್ತು ತದನಂತರ 2025 ಹಾಕಬೇಕಾಗ್ತದೆ ಇಯರ್, ಎಕ್ಸಾಮಿನೇಷನ್ ಇಯರು ಮತ್ತು ಸೆಲೆಕ್ಟ್ ಎಕ್ಸಾಮ್ ಲೆವೆಲ್ ಅಂತ ಕೇಳ್ತದೆ. ಮೆಟ್ರಿಕ್ಯುಲೇಷನ್ ಹಾಕಿರೋರು ಮೆಟ್ರಿಕ್ಯುಲೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಮತ್ತು ಚೆಕ್ ಸ್ಟೇಟಸ್ ಅಂತ ಹಾಕಬೇಕಾಗ್ತದೆ. ಈ ಸದ್ಯ ನೋಡ್ರಿ ಏನಪ್ಪ ಅಂತಂದರೆ ಯುವರ್ ಅಡ್ಮಿಷನ್ ಸರ್ಟಿಫಿಕೇಟ್ ಈಸ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ. ಅಂದರೆ ಇವ್ರ ಎಕ್ಸಾಮು ಇನ್ನೂ ಮುಂದಿನ ಡೇಟಿಗೆ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವಾಗ ಇದ್ದವ್ರದ್ದಿಷ್ಟೇ ತೋರಿಸ್ತಾ ಇದೆ. ಅಂದರೆ ಎಕ್ಸಾಮ್ ನಡೆಯೋಕ್ಕಿಂತ 10 ದಿನ ಮುಂಚೆ 10 ಡೇಸ್ ಮುಂಚೆನೇ ಬಿಡ್ತಾರಂತ ಹೇಳ್ತಿದ್ದಾರೆ. 10 ಡೇಸ್ ಆದ ಮೇಲೆ ಬಿಡ್ತಾರೆ. ಮುಂಚಿತವಾಗಿ ನಿಮಗೆ ತಿಳಿಸ್ಬೇಕಾಗ್ತದೆ. ಇದೇನು ಭಯ ಪಡುವಂಥ ಒಂದು ಅವಶ್ಯಕತೆ ಇಲ್ಲ. ಯುವರ್ ಅಡ್ಮಿಷನ್ ಸರ್ಟಿಫಿಕೇಟ್ ಈಸ್ ನಾಟ್ ಅವೈಲೇಬಲ್ ಅಂದರೆ ನೀವೇನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಅಡ್ಮಿಟ್ ಕಾರ್ಡು ಮುಂದಿನ ದಿನಮಾನಗಳಲ್ಲಿ ಬರ್ತೈತೆ ಅಂತ ಹೇಳ್ತಾ